ಹಿಪ್ಪು ನೇರಳೆಯ ತೋಟವ ಮಾಡಿ ಹುಳುಗಳ ಸಾಕುವ ಪ್ರೀತಿಯ ನೋಡಿ. ಇದುವೇ ನಮ್ಮ ಕರ್ನಾಟಕದ ಹೆಮ್ಮೆ, ನಾಡಿಗೆ ತಂದಿದೆ ಒಲುಮೆಯ ರೇಷ್ಮೆ. ನೇಗಿಲ ಯೋಗಿಯ ಬೆವರಿನ ಹನಿಗಳು, ಚಿನ್ನದ ದಾರವ ತಂದಿಹ ದಿನಗಳು. ಮನುಷ್ಯ ಯಾವಾಗಲೂ ರೇಷ್ಮೆ ಉತ್ಪನ್ನಗಳ ಬಗ್ಗೆ ಕುತೂಹಲ ಹೊಂದಿರುತ್ತಾನೆ. ಕಾರಣ ಅದರ ಭವ್ಯತೆ, ಸೊಬಗು ಮತ್ತು ಉನ್ನತ ವರ್ಗದ ಸಂಕೇತವಾಗಿದೆ. ರೇಷ್ಮೆ ನೈಸರ್ಗಿಕ ಮತ್ತು ಕೃತಕ ಎಲೆಗಳಿಂದ ಬಂದ ಹಲವಾರು ಕಠಿಣ ಸವಾಲುಗಳನ್ನು ಎದುರಿಸಿ ಶತಮಾನಗಳಿಂದ ಚವಲಿಗಳ ಅವಿವಾದಿತ ರಾಣಿಯಾಗಿ ಉಳಿದುಕೊಂಡಿದೆ. ಸಾಟಿ ಇಲ್ಲದ ಭವ್ಯತೆಯ ಈ ಮಿನುಗುವ ಎಲೆಯು ಚೀನಾದ ಚಕ್ರವರ್ತಿನಿ ಶಿಲ್ಲಿಂಗ್ ಟೀ ತನ್ನ ಟೀ ಕಪ್ ನಲ್ಲಿ ಕಂಡುಹಿಡಿದ ಕ್ಷಣದಿಂದ ಜನಪ್ರಿಯವಾಗಿದೆ. ರಾಸಾಯನಿಕವಾಗಿ ಹೇಳುವುದಾದರೆ ರೇಷ್ಮೆಯು ಸಾಮಾನ್ಯವಾಗಿ ದ್ರವರೂಪದ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ರೇಷ್ಮೆ ಹುಳುಗಳು ಆಯ್ಕೆ ಮಾಡಿದ ಆಹಾರ ಸಸ್ಯಗಳನ್ನು ತಿನ್ನುತ್ತವೆ ಮತ್ತು ತಮ್ಮ ಜೀವನವನ್ನು ಮುಂದುವರಿಸಲು ರಕ್ಷಣಾತ್ಮಕ ಕವಚವಾಗಿ ಗೂಡು ಹೆಣೆಯುತ್ತವೆ. ರೇಷ್ಮೆ ಹುಳುವಿನ ಜೀವನ ಚಕ್ರದಲ್ಲಿ 4 ಹಂತಗಳಿವೆ: ಮೊಟ್ಟೆ, ಮರಿ, ಪ್ಯೂಪಾ ಮತ್ತು ಪತಂಗ. ಕನಸಿನ ಬಟ್ಟೆಯು ನೇಕಾರಿಕೆಯಲ್ಲಿ ಬಳಸಲಾಗುವ ವಾಣಿಜ್ಯ ಮಹತ್ವದ ನಿರಂತರ ದಾರವಾದ ರೇಷ್ಮೆಯನ್ನು ಪಡೆಯಲು ಮಾನವನು ಈ ಜೀವನ ಚಕ್ರದ ಗೂಡಿನ ಹಂತದಲ್ಲಿ ಹಸ್ತಕ್ಷೇಪ ಮಾಡುತ್ತಾನೆ. ಭಾರತವು ಉತ್ಪಾದನೆಯೊಂದಿಗೆ ವಿಶ್ವದ 2ನೇ ಅತಿದೊಡ್ಡ ರೇಷ್ಮೆ ಉತ್ಪಾದಕ ರಾಷ್ಟ್ರದ ಜೊತೆ ಅತಿ ದೊಡ್ಡ ಗ್ರಾಹಕ ದೇಶವೂ ಆಗಿದೆ. ಇದು ರೇಷ್ಮೆಯ ಬಲವಾದ ಸಂಪ್ರದಾಯ ಮತ್ತು ಸಂಸ್ಕೃತಿಗೆ ಬದ್ಧವಾದ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದೆ. ಕರ್ನಾಟಕದ ರೇಷ್ಮೆ ಕ್ರಾಂತಿಗೆ ಮುನ್ನುಡಿ ಬರೆದವರು ಹಲವರು. ಅದರಲ್ಲೂ ರೇಷ್ಮೆ ಕೃಷಿಯ ಪಿತಾಮಹ ಟಿಪ್ಪು ಸುಲ್ತಾನನ ಕನಸು, ನಾಲವಡಿ ಕೃಷ್ಣರಾಜ ಒಡೆಯರವರ ಪ್ರೋತ್ಸಾಹ, ವಿಶ್ವೇಶ್ವರಯ್ಯನವರ ದೂರದೃಷ್ಟಿ, ಸ್ವಾತಂತ್ರ್ಯದ ನಂತರ ಖ್ಯಾತ ಉದ್ಯಮಿ ಟಾಟಾರವರ ಕೊಡುಗೆ ಮರೆಯಲು ಸಾಧ್ಯವೇ? ಅಷ್ಟಕ್ಕೂ ರೇಷ್ಮೆ ಕೃಷಿ ಲಾಭದಾಯಕವೇ? ಖಂಡಿತ ಹೌದು. ಆದರೆ ರೋಗಗಳು ಮತ್ತು ಕೀಟಗಳ ಬಾಧೆಯಿಂದ, ಹವಾಮಾನ ವೈಪರೀತ್ಯದಿಂದ, ಮಾರುಕಟ್ಟೆ ಮತ್ತು ಆರ್ಥಿಕ ಸಮಸ್ಯೆಗಳಿಂದ, ಕಾರ್ಮಿಕರ ಕೊರತೆ ಮತ್ತು ಕೂಲಿ ವೆಚ್ಚಗಳಿಂದ ಕಬ್ಬಿಣದ ಕಡಲೆಯಂತಾಗಿದೆ ರೈತರ ಆದಾಯ. ರೇಷ್ಮೆ ಹುಳುವಿನ ಜೀವನ ಚಕ್ರ, ಅವುಗಳ ಆಳವಾದ ತಾತ್ವಿಕ ಮತ್ತು ಪ್ರೇರಣಾದಾಯಕ ಸಾಮ್ಯತೆಗಳು ನಮಗೆ ಬದುಕಿನ ದೊಡ್ಡ ಪಾಠಗಳನ್ನು ಕಲಿಸುತ್ತದೆ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.